ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 15 ಇಂದ ಏನೇ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯ್ತಾ. ಸೊ ಇಲ್ಲಿ ತನಕ ನಾನು ಯಾವುದೆಲ್ಲ ನಾನು ಡಿಫ್ರೆನ್ಸೇಷನ್ ಮೇಲೆ ಸೀರೀಸ್ ವೀಡಿಯೋಸ್ ಮಾಡಿದ್ದೀನಿ. ಸೊ ಈ ವಿಡಿಯೋಸಲ್ಲಿ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಫಾರ್ಮುಲಾಸ್ ಮೇಲೆ ಡಿಸ್ಕಸ್ ಮಾಡಿಲ್ಲ. ಓಕೆ, ಸೊ ದಟ್ಸ್ ವೈ ಐ ಥಾಟ್ ಆಫ್ ಡಿಸ್ಕಸಿಂಗ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಫಸ್ಟ್. ಅದರದ್ದು ಡಿಫ್ರೆನ್ಸೇಷನ್ ಮಾಡಲಿ. ಓಕೆ, ಅರೌಂಡ್ 6 ಫಾರ್ಮುಲಾಸ್ ಬರುತ್ತೆ. ಸೊ ಈ ಫಾರ್ಮುಲಾಸ್ ನಿಮಗೆ ಕ್ಲಿಯರ್ ಆಗಿದ್ರೆ ದೆನ್ ದ ರೆಸ್ಟ್ ಆಫ್ ಆಲ್ ಯು ಕ್ಯಾನ್ ಡೂ ವೆಲ್. ಓಕೆ, one is that and the other one is double angle formulas in terms of tan theta, sin 2 theta, tan 2 theta and cos 2 theta. ಇದ್ರದ್ದು ಡಬಲ್ ಆಂಗಲ್ ಫಾರ್ಮುಲಾಸ್. ಸೊ ಇಷ್ಟು ಫಾರ್ಮುಲಾಸ್ ನಮಗೆ ಗೊತ್ತಿದ್ರೆ ರಿಮೈನಿಂಗ್ ಏನೇನು ಪ್ರಾಬ್ಲಮ್ಸ್ ಇದೆ ಸ್ವಲ್ಪ ಅಲೈಡ್ ಆಂಗಲ್ ಕೂಡ ಬೇಕು. ದಟ್ ಐಲ್ ಎಕ್ಸ್ಪ್ಲೇನ್ ಇನ್ ದಿಸ್ ವಿಡಿಯೋ. ಓಕೆ, ಸೊ ಕ್ವಶನ್ ನಂಬರಿಂದ 9 to 15 ಏನೇನು ಕ್ವಶನ್ಸ್ ಇದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಆಸ್ ಯೂಶುವಲ್ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಎಲ್ಲ ಮ್ಯಾಥ್ ಕಂಟೆಂಟ್ಗೆ ಜಸ್ಟ್ ಫಾಲೋ ಮೈ ವಿಡಿಯೋಸ್. ಓಕೆ, ಸೊ ಲೆಟ್ಸ್ ಸಿ. ಸೊ ಫಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಆಲ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಈಗ ಡಿಫ್ರೆನ್ಸಿಯೇಷನ್ ನೋಡಿದ್ರೆ ಸೊ ಲೆಟ್ಸ್ ಡಿಸ್ಕಸ್ ಫ್ರಮ್ ಸೈನ್ ಇನ್ವರ್ಸ್ ಎಕ್ಸ್. ಓಕೆ, ಸೊ ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಕಾಟ್ ಇನ್ವರ್ಸ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಎಕ್ಸ್ ಆ್ಯಂಡ್ ಕೊಸೀಕ್ ಇನ್ವರ್ಸ್ ಎಕ್ಸ್. ಓಕೆ, ಇಷ್ಟು ಫಾರ್ಮುಲಾಸ್ ಇದೆ ನಮ್ಮ ಹತ್ರ. ಇದೆಲ್ಲದಕ್ಕೂ ಒಂದೇ ಪ್ಯಾಟರ್ನಲ್ಲಿ ಫಾರ್ಮುಲಾಸ್ ಇರೋದು ನಮ್ಮ ಹತ್ರ. ಓಕೆ, ಸೊ ಇದೊಂದು ಪ್ಯಾಟರ್ನ್ ತಿಳ್ಕೊಂಡ್ಬಿಟ್ರೆ ತುಂಬ ಯೂಸ್ ಆಗುತ್ತೆ ಮಕ್ಕಳೇ. ಸೊ ಲೆಟ್ಸ್ ಸಿ ವಾಟ್ ಆರ್ ದೋಸ್ ಪ್ಯಾಟರ್ನ್ ಇನ್ ದ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್. ಓಕೆ, ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್. ಸೊ ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು 1/√1 - x². ಓಕೆ, ಸೊ ದಿಸ್ ಇಸ್ d/dx ಆಫ್ sin inverse x. So d/dx of sin inverse x is 1/√1 - x². ಸೊ ಇದು ಹೇಗೆ ಬಂತು ಡಿಫ್ರೆನ್ಸಿಯೇಷನ್ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಮಕ್ಕಳು. ಓಕೆ, ದ ಪ್ರೊಸೀಜರ್ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಈಸಿಲಿ ಯು ಕ್ಯಾನ್ ಸಾಲ್ವ್ ದಿಸ್. ಸೊ sin inverse x differentiation is 1/√1 - x². ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ಇದ್ರದ್ದು ಡಿಫ್ರೆನ್ಸಿಯೇಷನ್ ಬಂದು ಇಟ್ಸ್ ಆಲ್ ಸೇಮ್ ಪ್ಯಾಟರ್ನ್ ಮಕ್ಕಳೇ. sin inverse x ಬಂದು 1/√1 - x². ಕಾಸ್ ಇನ್ವರ್ಸ್ ಎಕ್ಸ್ ಬಂದು ಇಟ್ ಇಸ್ -1/√1 - x², -1/√1 - x². ಸೊ ದೀಸ್ ಟು ಆರ್ ಒನ್ ಪೇರ್. ಓಕೆ, ಇದಾದ್ಮೇಲಿಂದ ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಮತ್ತು ಕಾಟ್ ಇನ್ವರ್ಸ್ ಎಕ್ಸ್ ಬಂದು ಇದೊಂದು ಪೇರ್. ಓಕೆ, ಸೊ ಇದರ ಡಿಫ್ರೆನ್ಸಿಯೇಷನ್ ಬಂದು d/dx ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು 1/1 + x². 1/1 + x² ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಕಾಟ್ ಇನ್ವರ್ಸ್ ಎಕ್ಸ್ ಸೇಮ್ ಅದೇ ಪ್ಯಾಟರ್ನಲ್ಲಿ ಹೋದರೆ, ಕಾಸ್ ಇನ್ವರ್ಸ್ ಎಕ್ಸ್ ಪ್ಯಾಟರ್ನಲ್ಲಿ ಹೋದರೆ ದ ಡಿಫ್ರೆನ್ಸಿಯೇಷನ್ ಇಸ್ -1/1 + x². Okay, this is the differentiation of cot inverse x. So these two are one pattern. Okay, next finally we have secant inverse x. So secant inverse x differentiation is 1/(x√) of x² - 1. 1/(x√) of x² - 1 is the differentiation of secant inverse x. And of course ನಿಮಗೆ differentiation of cosec inverse x ಗೊತ್ತೆ. ಸೇಮ್ ಪ್ಯಾಟರ್ನ್ ಅಲ್ಲಿ ಹೋದ್ರೆ the differentiation of cosec inverse x will be -1/(x√) of x² - 1. ಓಕೆ, ಒಂದು ಪ್ಲಸ್ ಒಂದು ಮೈನಸ್, ಒಂದು ಪ್ಲಸ್ ಒಂದು ಮೈನಸ್. ಸೊ ದಿಸ್ ಇಸ್ ದ ಪ್ಯಾಟರ್ನ್ ಫಾರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಬಿಕಾಸ್ ನಮ್ದು ಅಪ್ಕಮಿಂಗ್ ಬರ್ತಿರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮೇಲೆ ಡಿಫ್ರೆನ್ಸಿಯೇಷನ್. ಓಕೆ, ನಿಮ್ದು ಪ್ರೀವಿಯಸ್ ಆಗಿ ಎಲ್ಲೂ ಕೂಡ ಇದನ್ನ ಡಿಸ್ಕಸ್ ಮಾಡಿಲ್ಲ. ಸೊ ಇದೊಂದು ಕ್ಲಿಯರ್ ಆಗಿದ್ರೆ ದೆನ್ ಅಪ್ಕಮಿಂಗ್ ಪ್ರಾಬ್ಲಮ್ಸ್ ವಿಲ್ ಬಿ ಈಸಿ ಮಕ್ಕಳೇ. ಓಕೆ, ಸೊ ಇದೊಂದನ್ನ ಪ್ರಾಕ್ಟೀಸ್ ಮಾಡಿ ಬಿಫೋರ್ ಗೆಟಿಂಗ್ ಇನ್ ಟು ದ ಆಕ್ಚುಯಲ್ ಕಂಟೆಂಟ್. ಓಕೆ, ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಲಿ ಡಬಲ್ ಆಂಗಲ್ ಮತ್ತು ಟ್ರಿಪಲ್ ಆಂಗಲ್ಸಲ್ಲಿ ಟ್ಯಾನ್ ಥೀಟಾ ಫಾರ್ಮುಲಾಸ್ ಇಂಪಾರ್ಟೆಂಟ್. ಓಕೆ, ಸೊ ನಾನು ನಿಮಗೆ ಒಂದು ಐಡಿಯಾ ಕೊಡ್ತೀನಿ ಆಯ್ತಾ. ಸೊ ಆ ಐಡಿಯಾ ಮೇಲೆ ನೀವು ಫಾರ್ಮುಲಾಸ್ನ ರೆಫರ್ ಮಾಡಿದ್ರೆ ಅಪ್ಕಮಿಂಗ್ ಏನೇನು ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ಅದನ್ನೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ದ ಫಸ್ಟ್ ಫಾರ್ಮುಲಾ ಬಂದು sin 2 theta ಮಕ್ಕಳೇ. ಓಕೆ, sin 2 theta ಇನ್ ಟರ್ಮ್ಸ್ ಆಫ್ ಟ್ಯಾನ್. sin 2 theta ಇನ್ ಟರ್ಮ್ಸ್ ಆಫ್ ಟ್ಯಾನ್. ಸೊ ದ ಫಾರ್ಮುಲಾ ಬಂದು 2 tan theta divided by 1 plus tan square theta. 2 tan theta divided by 1 plus tan square theta. This is sin 2 theta in terms of tan. ಇದಕ್ಕೆ ಐ ಆಮ್ ಯೂಸಿಂಗ್ ದ ವರ್ಡ್ skeleton. ಓಕೆ, ದ skeleton is in terms of x ಅಲ್ಲಿ ಇರುತ್ತೆ ಮಕ್ಕಳೇ. ಓಕೆ, ಸೊ ಫಾರ್ ದಿಸ್ ದ skeleton will be 2x divided by 1 plus x² ಅಂತ ಇದೆ. 1 plus x². ಇವೆರಡನ್ನ ಕಂಪೇರ್ ಮಾಡಿದ್ರೆ ಎಕ್ಸ್ ಜಾಗದಲ್ಲಿ ಟ್ಯಾನ್ ಥೀಟಾ ಇದೆ ತಾನೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಈ ಥರ ಈ ಸ್ಕೆಲಿಟನ್ ಸಿಕ್ಕಿದ್ರೆ 2x divided by 1 plus x². ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ x is equal to tan theta. ಓಕೆ, ಸೊ ನಾವು ಐ ಆಮ್ ಯೂಸಿಂಗ್ ದ ವರ್ಡ್ skeleton ಬಿಕಾಸ್ ಇಲ್ಲಿ ನಿಮಗೆ ಗೊತ್ತಾಗಬೇಕು. ಓಕೆ, ಆಸ್ ಸೂನ್ ಆಸ್ ಇಫ್ ಯು ಸಿ ದಿಸ್ 2x divided by 1 plus x², ದಿಸ್ ಇಸ್ ದ ಫಾರ್ಮುಲಾ ಆಫ್ sin 2 theta by replacing x by tan theta ಅಂತ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಕಲ್ತ್ಕೊಳ್ಳಿ. ಸೊ 2x divided by 1 plus x². ನೆಕ್ಸ್ಟ್ ಬಂದು cos 2 theta. cos 2 theta in terms of tan. cos 2 theta in terms of tan is 1 minus tan square theta divided by 1 plus tan square theta. This is cos 2 theta in terms of tan.
ಇದೇ ಫಾರ್ಮುಲನ್ನ ಸ್ಕೆಲೆಟನಲ್ಲಿ ಬರೆದ್ರೆ ಜಸ್ಟ್ ರೀಪ್ಲೇಸ್ tan theta by x ಮಕ್ಕಳೇ. If you replace tan theta by x, this becomes 1 minus x square by 1 plus x square. 1 minus x square by 1 plus x square is the formula for formula of the skeleton of cos 2 theta in terms of tan ಆಯ್ತಾ. ಏನೇ ಇರ್ಬೋದು, ಬಟ್ ವೆನೆವರ್ ಯು ಸಿ ದಿಸ್ 1 minus x square by 1 plus x square, ರೀಪ್ಲೇಸ್ x by tan theta ಅಷ್ಟೇ. ಓಕೆ, ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ tan 2 theta. ಸೊ tan 2 theta in terms of tan, ಸೇಮ್ ಈ ಫಾರ್ಮುಲಾನು ಮತ್ತು ಈ ಫಾರ್ಮುಲಾನು ಸಿಮಿಲರ್, ಬಟ್ ಓನ್ಲಿ ಒನ್ ಥಿಂಗ್ ಇಸ್ 2 tan theta divided by 1 minus tan square theta. 2 tan theta divided by 1 minus tan square theta. ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಅಫ್ಕೋರ್ಸ್, ಸೊ ಸ್ಕೆಲೆಟನ್ ಇದು ಈಸಿ. ಸೊ ದಿಸ್ ವಿಲ್ ಬಿಕಮ್ 2x divided by 1 minus x square. 2x divided by 1 minus x square is the skeleton of this formula. Okay. Next, tan 3 theta makle. Okay. So tan 3 theta is equal to 3 tan theta minus tan cube theta divided by 1 minus 3 tan square theta. Okay, this is tan 3 theta formula. So for this, the skeleton will be 3x minus x cube divided by 1 minus 3x square. Okay, 1 minus 3x square. So this is the actual content. So ಇದು 4 ಫಾರ್ಮುಲಾಸ್ ನಮಗೆ ಕ್ಲಿಯರ್ ಆಗಿದ್ರೆ ಅಪ್ಕಮಿಂಗ್ ಫಾರ್ಮುಲಾಸ್ ನಮಗೆ ಈಸಿ ಆಗುತ್ತೆ. ಸೊ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಬಿಫೋರ್ ಗೆಟಿಂಗ್ ಇಟ್ ದ ಆಕ್ಚುಯಲ್ ಪ್ರಾಬ್ಲಮ್ಸ್, ಸೊ ದಟ್ ಈಸಿಲಿ ಯು ಕ್ಯಾನ್ ಸಾಲ್ವ್. ನಾನು ಏನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ದಟ್ಸ್ ವೈ. ಕ್ವಶನ್ ನಂಬರ್ 9 ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 9 ಇಸ್, ಸೊ ದಿಸ್ ಇಸ್ y is equal to sin inverse of 2x by 1 plus x square. 2x divided by 1 plus x square. Okay. ನಿಮ್ಮದು, ಸೊ ಇಫ್ ಯು ಅಬ್ಸರ್ವ್ ದ ಪ್ರೀವಿಯಸ್ ಫಾರ್ಮುಲಾಸ್, ನಾನು ನಿಮಗೆ ಸ್ಕೆಲೆಟನ್ ಫಾರ್ಮುಲಾಸ್ ಕೊಟ್ಟನಲ್ಲ, 2x by 1 plus x square, ಇದನ್ನು ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ sin 2x in terms of tan ಫಾರ್ಮುಲಾ ಅಲ್ವಾ. ಸೊ ಎಕ್ಸ್ ಜಾಗದಲ್ಲಿ ಏನು ಬಂದರೆ ಕರೆಕ್ಟ್ ಆಗಿರುತ್ತೆ, ಇಟ್ ಈಸ್ tan theta. ಬರ್ಕೊಳ್ಳಿ ಮಕ್ಕಳೇ. ಸೊ x is equal to tan theta is the substitution. X is equal to tan theta. Now the same formula, if I solve this for theta, so theta ಏನಾಗುತ್ತೆ ಅಂದರೆ theta is equal to tan inverse x. ಓಕೆ, ಇದು ಇಂಪಾರ್ಟೆಂಟ್. ಇದನ್ನು ಬಿಗಿನಿಂಗಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. x is equal to tan theta. ನನಗೆ ಹೇಗೆ tan theta ಸಬ್ಸ್ಟಿಟ್ಯೂಷನ್ ಅಂತ ಗೊತ್ತಾಯ್ತು ಅಂದರೆ ನನಗೆ ಫಾರ್ಮುಲಾ ಕ್ಲಿಯರ್ ಆಗಿತ್ತು. ದಟ್ಸ್ ವೈ ಐ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಮಕ್ಕಳೇ. ಓಕೆ, ಸೊ ದೋಸ್ 4 ಫಾರ್ಮುಲಾಸ್ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಬಿಫೋರ್ ಗೆಟಿಂಗ್ ಇನ್ ಟು ದ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ y is equal to, ನಾನು ಇನ್ನೂ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇಲ್ಲ. ಓಕೆ, ಸೊ ದಟ್ಸ್ ವೈ ಈ y-ನ ಹಾಗೆ ಇಟ್ಕೋಬೇಕು. ಸೊ y is equal to, ಇಟ್ ಈಸ್ sin inverse of 2 tan theta by 1 plus tan square theta. 2 tan theta divided by 1 plus tan square theta. So if you observe this properly, this is actually sin 2 theta in terms of tan formula. So let's replace sin inverse of this by sin 2 theta makle. Okay, sin 2 theta. Okay, so now you have already learned sin inverse of sin theta is theta in the inverse trigonometric functions. We can cancel these two. So what is remaining? If you observe this properly, it is only 2 theta is remaining. Okay, but theta andre enu already we have written. Theta is tan inverse x. I'll write this as 2 tan inverse x. 2 tan inverse x. Now the y is simplified into 2 tan inverse x. Now easily we can see that the differentiation of tan inverse x bandu 1 by 1 plus x square. Since we have 2, this becomes, okay, 2 I'll keep outside. The differentiation of tan inverse x is, sorry, this is dy by dx. Dy by dx is equal to 2 I kept outside. The answer is, differentiation of tan inverse x is 1 by 1 plus x square. That's all is the answer. So it is 2 divided by 1 plus x square. Okay, ಇಲ್ಲಿ ನಿಮಗೆ ಡಬಲ್ ಆಂಗಲ್ ಫಾರ್ಮುಲಾಸ್ ಮತ್ತೆ ಡಿಫ್ರೆನ್ಸಿಯೇಷನ್ ಪ್ರೊಸೀಜರ್. ಓಕೆ, ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿದ್ರೆ ಆರಾಮ್ಸೆ ಸಾಲ್ವ್ ಮಾಡ್ಕೋಬೋದು. ಎರಡೇ ಫಾರ್ಮುಲಾಸ್ ಗೊತ್ತಿರಬೇಕಾಗಿದ್ದು, ಒಂದು sin 2 theta in terms of tan and ಅದರ್ ಒನ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ tan inverse x. ಇವೆರಡು ಹೊಸ ಫಾರ್ಮ್ಯಾಟ್ ನಿಮ್ಮ ಡಿಫ್ರೆನ್ಸಿಯೇಷನಲ್ಲಿ. ಸೊ ಯು ಶುಡ್ ಫೋಕಸ್ ಮೋರ್ ಆನ್ ದೀಸ್ ಟು ಥಿಂಗ್ಸ್ ಮಾತ್ರ. ಎಸ್, ನೆಕ್ಸ್ಟ್ ಕ್ವಶನ್, y is equal to tan inverse of 3x minus x cube divided by 1 minus 3x square. ಇದು ನಿಮಗೆ ಗೊತ್ತು, ವಿಚ್ ಇಸ್ skeleton of tan 3 theta. So once again take x is equal to tan theta and theta is equal to tan inverse x. ಇದನ್ನು ಯಾವಾಗ ಸಬ್ಸ್ಟಿಟ್ಯೂಷನ್ ತಗೊಂಡ ತಕ್ಷಣ ಥೀಟಾಗೆ ಸಾಲ್ವ್ ಮಾಡಿಬಿಡ್ಬೇಕು. ಓಕೆ, ಸೊ ದಿಸ್ ಪ್ರಾಬ್ಲಮ್ ಬಿಕಮ್ಸ್ tan inverse of 3 tan theta minus tan cube theta divided by 1 minus 3
tan square theta. Yes, so this formula we know it's tan 3 theta formula. So y is equal to tan inverse of tan 3 theta. Okay, so illi bandu inverse trigonometry and trigonometry both gets cancels out, so 3 theta is remaining. So y is equal to 3 theta. So y is equal to 3 theta andre tan inverse x, so 3 tan inverse x. Okay, I have not done the differentiation yet. Now my y is completely turned into simple equation. So now easily we can differentiate this. So y differentiation bandu dy by dx is equal to 3, I'll keep outside, tan inverse x differentiation same, 1 by 1 plus x square. So the answer is 3 divided by 1 plus x square. Very simple. Okay, so next question, I have taken both 11 and question number 11 and 12. Okay, ಎರಡರಲ್ಲೂ ಸೇಮ್ ಇದೆ, ಬಟ್ ದ ಔಟ್ಸೈಡ್ ಫಂಕ್ಷನ್ ಇಸ್ ಕಾಸ್ ಇನ್ವರ್ಸ್ ಎಕ್ಸ್, ಇಲ್ಲಿ ಬಂದು ಸೈನ್ ಇನ್ವರ್ಸ್ ಎಕ್ಸ್. ಸೊ ಎರಡನ್ನೂ ಇಲ್ಲೇ ಮರ್ಜ್ ಮಾಡ್ತೀನಿ ಮಕ್ಕಳೇ, ಸೊ ನಿಮಗೆ ಈಸಿ ಆಗುತ್ತೆ. ಒಳಗಡೆ ಫಂಕ್ಷನ್ಸ್ ನೋಡಿದ್ರೆ ಇಟ್ಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇಲ್ಲೂ ಕೂಡ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ನಿಮ್ದು ಇದು ನಿಮಗೆ ಗೊತ್ತು, ಇಟ್ ಇಸ್ ಅ ಸ್ಕೆಲೆಟನ್ ಆಫ್ ಕಾಸ್ 2 ಥೀಟಾ ಇನ್ ಟರ್ಮ್ಸ್ ಆಫ್ ಟ್ಯಾನ್. ಎಸ್, ಸೊ ಸಬ್ಸ್ಟಿಟ್ಯೂಷನ್ ಬಂದು ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಸೇಮ್ ಸ್ಟೆಪ್ಸ್ ಆಗುತ್ತೆ ಎರಡಕ್ಕೂ. ಐಲ್ ಟೇಕ್ ಜನರಲ್ ಕಂಟೆಂಟ್ ಫಾರ್ ಬೋತ್ ಆಫ್ ದೆಮ್. ಐಲ್ ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ and theta is equal to tan inverse x. So ikkade enagutte y is equal to cos inverse of 1 minus tan square theta by 1 plus tan square theta. Ikkade kuda so y is equal to sin inverse of 1 minus tan square theta by 1 plus tan square theta. Okay, ಎರಡು ಕಡೆ ಸಾಲ್ವ್ ಆಗಿದೆ, ಸೇಮ್ ಸ್ಟೆಪ್, ಏನು ಜಾಸ್ತಿ ಚೇಂಜಸ್ ಇಲ್ಲ. Okay, next y is equal to cos inverse of, idu cos 2 theta formula, we know this very clearly, so let's write cos 2 theta. And here y is equal to sin inverse of, ಒಳಗಡೆ ಏನಾಗುತ್ತೆ cos 2 theta ಆಗುತ್ತೆ, cos 2 theta. Yes, okay, cancellation ಮಾತ್ರ one thing that you have to careful. Okay, ಇಲ್ಲಿ ನಮಗೆ ತುಂಬಾ ಈಸಿ, ಬಿಕಾಸ್ cos inverse ಮತ್ತೆ cos ಎರಡು ಕ್ಯಾನ್ಸಲ್ ಆಯಿತು. The left out element is only 2 theta ಮಕ್ಕಳೇ, right? So y is equal to 2 theta, and after that you know y is equal to 2 tan inverse x. So dy by dx is equal to 2 divided by 1 plus x square. Okay, this is the differentiation of first question. But ಅಲ್ಲಿ ಮಾತ್ರ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಆಯ್ತಾ. ಹೊರಗಡೆ ಸೈನ್ ಇನ್ವರ್ಸ್ ಎಕ್ಸ್ ಇದೆ, ಆಚೆ ಕಡೆ ಹೊರಗಡೆ ಸೈನ್ ಇನ್ವರ್ಸ್ ಎಕ್ಸ್ ಇದೆ ಅಂಡ್ ಆಚೆ ಕಡೆ ಓಕೆ. If you observe this carefully, so ಒಳಗಡೆ it is cos 2 theta and ಆಚೆ it is sin inverse x. ಇಲ್ಲಿ ಹೀಗೆ ಕ್ಯಾನ್ಸಲ್ ಮಾಡಿದೆ, ಸೊ ಲೈಕ್ ದಟ್ ವಿ ವೋಂಟ್ ಬಿ ಏಬಲ್ ಟು ಕ್ಯಾನ್ಸಲ್, ಕರೆಕ್ಟ್? ಯಾಕಂದ್ರೆ ಸೈನ್ ಮತ್ತೆ ಕಾಸ್ ಎರಡು ಆಪೋಸಿಟ್ ಆಗಿರುತ್ತೆ, ಸೊ ಅಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ. ಓಕೆ, ಇಲ್ಲಿ ನೀವು ನಿಮ್ಮ ಗ್ರೇಡ್ 11 ಅಲೈಡ್ ಆಂಗಲ್ ಕಂಟೆಂಟ್ನ ಯೂಸ್ ಮಾಡ್ತೀರಾ. ಈ ಕಾಸ್ನ ಸೈನ್ಗೆ ಚೇಂಜ್ ಮಾಡಬೇಕಾಯ್ತಾ? ಇಟ್ಸ್ ವೆರಿ ಸಿಂಪಲ್. ಸೊ ಟೇಕ್ y ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಈ ಕಾಸ್ 2 ಥೀಟಾ ಇದಲ್ಲ, ಇದನ್ನ ಏನಂತ ಬರ್ಕೋಬಹುದು ಅಂದ್ರೆ ಸೈನ್ π/2 ಮೈನಸ್ 2 ಥೀಟಾ ಮಕ್ಕಳೇ. ಓಕೆ, π/2 ಮೈನಸ್ 2 ಥೀಟಾ. ಇಟ್ಸ್ ವೆರಿ ಸಿಂಪಲ್, ನಿಮಗೆ ಮರ್ತೋಗಿರ್ಬೋದು, ನೆನ್ಪಿಟ್ಕೊಳ್ಳಿ. ಫ್ರಮ್ ಕಾಸ್ ಥೀಟಾ ಕ್ಯಾನ್ ಬಿ ಟೇಕನ್ ಆಸ್ ಸೈನ್ 90 minus theta. This is one of the important allied angle. You would have learned this in grade 11. ಮರ್ತೋಗಿದ್ರೆ ನೋ ಪ್ರಾಬ್ಲಮ್. ಓಕೆ, ಸೊ ಕಾಸ್ ಥೀಟಾನ ಸೈನ್ ಹೆಂಗೆ ಚೇಂಜ್ ಮಾಡೋದು, ಸೈನ್ 90 minus theta ಅಂತ ಬರ್ಕೊಂಡೆ. ಸೊ ಅಲ್ಲಿ 2 theta ಇತ್ತು, ಸೊ ಅಲ್ಲಿ 2 theta ಇತ್ತು, ಸೊ ದಟ್ಸ್ ವೈ ಐ ಹ್ಯಾವ್ ರಿಟನ್ π/2 minus 2 theta. So π/2 is a radian measure of 90 degree, you know that. So then I converted that 2 theta, so π/2 minus 2 theta ಆಯಿತು. ಸೊ ನಾವು ಸೈನ್ ಇನ್ವರ್ಸ್ ಮತ್ತು ಸೈನ್ ಎರಡು ಸೇಮ್ ಇದೆ, ಜಸ್ಟ್ ಕ್ಯಾನ್ಸಲ್ ಮಾಡಿ. Next, you know what to do it. So y is equal to it is π/2 minus 2 theta. Y is equal to π/2 minus 2 tan inverse x. So dy by dx, differentiate this. So π/2 differentiation, it's like a constant. π/2 is constant, that differentiation is 0, minus 2 tan inverse x differentiation minus 2 divided by 1 plus x square. So here 2 by 1 plus x square is the answer, and here minus 2 by 1 plus x square is the answer. Okay, ಎರಡು ಸೇಮ್ ಪ್ರೊಸೀಜರ್ ಯಾಕಂದ್ರೆ. ಓಕೆ, ತುಂಬ ಜನ ಏನು ಮಾಡ್ತೀರಾ, ಇಲ್ಲಿ ಮಾತ್ರ 100% ಮಿಸ್ ಮಾಡ್ಕೊಳ್ತೀರಾ. ಓಕೆ, ದಟ್ ಈಸ್ ಒನ್ ಕಾಮನ್ ಮಿಸ್ಟೇಕ್, ಎವ್ರಿಬಡಿ ವಿಲ್ ಡೂ ಇಟ್. ಆ ಕಾಸ್ಟ್ ಇರುತ್ತೆ, ಹೊಡೆದಾಕಿ ದ ಫೈನಲ್ ಆನ್ಸರ್ somewhere you will get closer answer. Okay, instead of minus you might get plus, but the complete procedure will be wrong, children. So ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಸೊ you have biated here ಅಂತ. ಸೊ ಅದ್ರ ಬದಲು ಆ ಕಂಟೆಂಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ಕನ್ವರ್ಷನ್ ಆಫ್ ಕಾಸ್ ಟು ಸೈನ್ ಇಸ್ ಸೈನ್ 90 minus theta is the content. ಸೊ ಅದನ್ನೊಂದು ನೆನ್ಪಿಟ್ಕೊಳ್ಳಿ. That's it. Next, question number 13. So 2x by 1 plus x square, this is the skeleton of
sin 2 theta in terms of tan. ಓಕೆ, ಇಲ್ಲಿ ಸೇಮ್ ನಾನು ಕ್ವಶನ್ ನಂಬರ್ 9 ಮತ್ತು ಕ್ವಶನ್ ನಂಬರ್ 13 ಒಟ್ಟಿಗೆ ಮಾಡಿದ್ರು ಅರ್ಥ ಆಗ್ತದೆ ನಿಮಗೆ. ಬಟ್ ಸೊ ದಟ್ಸ್ ಓಕೆ, ಅದು ಫಸ್ಟ್ ಪ್ರಾಬ್ಲಮ್ ಆಗಿ ನಾನು ಅದು ಮಾಡಲಿಲ್ಲ ನಾನು. ಸೊ ಸೇಮ್ x ಜಾಗದಲ್ಲಿ ಏನು ಹಾಕೋಣ, tan theta ಹಾಕೋಣ. x tan theta, so theta is equal to tan inverse x. So these two are done. So now let's replace everything. We take y is equal to, so y is equal to cos inverse of 2 tan theta by 1 plus tan square theta. So y is equal to cos inverse of, ಇದು ಬಂದು sin 2 theta formula, sin 2 theta formula. So don't cancel cos inverse and sin, okay, because they are different. So same, ಈಗ sin ಇಂದ cos ಹೋಗಬೇಕು, just same use that content. So sin theta is equal to cos 90 minus theta ಮಕ್ಕಳೇ, okay, 90 minus theta. So let's take that content here also. So y is equal to cos inverse of, ಒಳಗಡೆ cos, it is pi by 2 minus 2 theta. ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು, ಏನಕ್ಕೆ ನಾನು 90 ತಗೊಳ್ತಿಲ್ಲ, ಏನಕ್ಕೆ ನಾನು pi by 2 ರೀಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಇನ್ whenever we do angle kind of a thing, okay, keep pi by 2 ರೇಡಿಯನ್ ಮೆಜರ್, ಯಾಕಂದರೆ ಆಂಗಲ್ ಮೆಜರಲ್ಲಿ ಡಿಫ್ರೆನ್ಸಿಯೇಷನ್ ಎಕ್ಸಿಸ್ಟ್ ಆಗಿಲ್ಲ ಮಕ್ಕಳೇ, sin 90ಗೆ ಡಿಫ್ರೆನ್ಸಿಯೇಷನ್ ಮಾಡೋಕ್ಕಾಗೋದಿಲ್ಲ. ಓಕೆ, ದಟ್ ಇಸ್ ವೈ ವಿ ಡಿಫ್ರೆನ್ಷಿಯೇಟ್ ಓನ್ಲಿ cos pi by 2. sin x differentiation is cos x only when x is in radian measure. When it is in degree measures, we won't be able to do the differentiation. So that is one thing at the higher order, so let's not worry about it. That's why replace everything in radian measure only, not in degree measure. Okay, so your cos inverse and cos gets cancels out. Now the left out element is y is equal to pi by 2 minus 2 theta. So theta andre namage gottu tan inverse x. So dy by dx is equal to pi by 2 difference in 0 minus 2 divided by 1 plus x square. So the final answer is minus 2 divided by 1 plus x square is the final answer. That's it. Okay, next question, y is equal to sin inverse of 2x divided by root of 1 minus x square. ನಾನು ನಿಮಗೆ ಇದನ್ನು ಹೇಳೋಕ್ಕಾಗಲಿಲ್ಲ because next question is y is equal to sin inverse of 2x of root of 1 minus x square. So beginning ಅಲ್ಲಿ ನಾನು ಇದನ್ನ ಬಗ್ಗೆ ಡಿಸ್ಕಸ್ ಮಾಡೋಕ್ಕಾಗಿಲ್ಲ. ಓಕೆ, ಸೊ whenever you see root of 1 minus x square ಮಾಡ್ತೀವಿ, substitution term is x is equal to sin theta or cos theta. ಬಟ್ ಈ ಪ್ರಾಬ್ಲಮ್ಗೆ ಎಕ್ಸಾಕ್ಟ್ ಆಗಿ sin thetaನೇ ಸೂಟ್ ಆಗೋದು. there is a condition that, okay, so but don't worry about that. So take x is equal to sin theta here. x is equal to sin theta. So theta ಏನಾಗುತ್ತೆ, theta is equal to sin inverse x is the actual condition. Now let's replace everywhere. So y is equal to sin inverse of 2 sin theta into root of 1 minus sin square theta ಆಯಿತು. Okay, so y is equal to sin inverse of 2 sin theta into root of 1 minus sin square theta. By using allied angle, I can take this as cos square theta. Okay, so here the square and the square root both gets cancels out. Square and the square root both gets cancels out. Now I can write this as y is equal to sin inverse of 2 sin theta into cos theta. 2 sin theta into cos theta. ಇದು ನಿಮಗೆ ಗೊತ್ತಿರ್ಬೋದು. ಸೊ 2 sin theta into cos theta ಅಂತ ಹೇಳಿದ್ರೆ ಇಟ್ ಇಸ್ sin 2 theta ಫಾರ್ಮುಲಾ ಮಕ್ಕಳೇ. ಓಕೆ, ಸೊ ವಾಟ್ ವಿ ಕ್ಯಾನ್ ಡೂ ಹಿಯರ್ ಇಸ್ y is equal to sin inverse of sin 2 theta ಫಾರ್ಮುಲಾ. ಓಕೆ, ಇದು ನಾನು ಬಿಗಿನಿಂಗಲ್ಲಿ ಡಿಸ್ಕಸ್ ಮಾಡಿಲ್ಲ, ಬಟ್ ಯು ಶುಡ್ ನೋ ದಿಸ್. ಸೊ 2 sin theta into cos theta ಅಂದರೆ sin 2 theta ಫಾರ್ಮುಲಾ. ಸೊ ಲೆಟ್ಸ್ ಕ್ಯಾನ್ಸಲ್ sin inverse and sin. ಸೊ ಲೆಫ್ಟ್ ಔಟ್ ಎಲಿಮೆಂಟ್ ಇಸ್ y is equal to 2 theta, that is nothing but 2 sin inverse x. ಸೊ ಇಲ್ಲೆಲ್ಲ ನಾವು ಇಲ್ಲಿ ತನಕ ಡಿಫ್ರೆನ್ಸಿಯೇಷನ್ ಮಾಡಿದ್ದು ಓನ್ಲಿ tan inverse x. ನಮಗೆ ಈಗ ಡಿಫ್ರೆಂಟ್ ಆಗಿ sin inverse x ಬಂದಿದೆ. ಸೊ ದಟ್ ಡಿಫ್ರೆನ್ಸಿಯೇಷನ್ ಇಸ್ y is equal to 2 divided by root of 1 minus x square. So this is the final answer. So 2 divided by 1 by root of 1 minus x square. ಇಲ್ಲಿ 2 is a constant term. I will keep outside. It's not sin inverse x difference is not 2 by 1 root of 1 minus x square. It is 2 sin inverse x. So 2 I have kept outside and the difference of sin inverse x is 1 by root of 1 minus x square. So ಇದು ಅದರದ್ದು ಫೈನಲ್ ಆನ್ಸರ್ ಆಗುತ್ತೆ. ಐ ಹೋಪ್ ಇದು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀರಿ. ಓನ್ಲಿ sin 2 theta ಫಾರ್ಮುಲಾ ಒಂದು ಗೊತ್ತಿರಬೇಕು. ಓಕೆ, ದಿಸ್ ಇಸ್ ಒನ್ some additional formula in this. Last sum idರಲ್ಲಿ ಮಕ್ಕಳು. ಓಕೆ, ಇಟ್ ಇಸ್ second inverse of 1 by 2x square minus 1. ಓಕೆ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಯಿತಾ. ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಐ ಥಿಂಕ್ ಹಾಫ್ ಆ್ಯಂಗಲ್ ಡಬಲ್ ಆ್ಯಂಗಲ್ ಫಾರ್ಮುಲಾಸ್. ಸೊ PUC ಸಮಥಿಂಗ್ ಐ ಹ್ಯಾವ್ ಡನ್ ಇಟ್. ಓಕೆ, ಏನಾದರೂ ಫಾರ್ಮುಲಾಸ್ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ಜಸ್ಟ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಈ ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಮೇಲೆ ಗೊತ್ತಾಗುತ್ತೆ.
ಓಕೆ, ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ನ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಇಂದ ತಗೊಳ್ತೀನಿ ಆಯಿತಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತಗೊಳ್ತೀನಿ. ದ ರೀಸನ್ ಈಸ್ ಯು ಶುಡ್ ನೋ ದ ಫಾರ್ಮುಲಾಸ್. ಓಕೆ, ಆ ಫಾರ್ಮುಲಾ ಬೇಕು ಅಂದರೆ ಜಸ್ಟ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ಸೊ ಆರಾಮ್ಸೆ ಅರ್ಥ ಆಗುತ್ತೆ. ಸೊ ಏನಾಗುತ್ತೆ ಇಲ್ಲಿ, ಸೊ ಥೀಟಾಗೆ ಸಾಲ್ವ್ ಮಾಡಿದ್ರೆ ಇಟ್ ಈಸ್ ಕಾಸ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ರೀಪ್ಲೇಸ್ ದ್ಯಾಟ್ in the question. So y is equal to, so secant inverse of 1 by 2 cos square theta minus 1, 2 cos square theta minus 1. ಈಗ ನಾನು ಹೇಳಿದ ಅರ್ಥ ಆಗುತ್ತೆ why you need to watch that video ಅಂತ. ಓಕೆ, either you should know what is 2 cos square theta minus 1. ಓಕೆ, 2 cos square theta minus 1 ಅಂದ್ರೆ ಮಕ್ಕಳೇ, this is cos 2 theta in terms of cos. So y is equal to secant inverse of 1 by ಕಾಸ್ 2 ಥೀಟಾ ಆಗುತ್ತೆ. 1 by ಕಾಸ್ 2 ಥೀಟಾ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಫಾರ್ಮುಲಾಸ್ನ ನೀವು ಕರೆಕ್ಟಾಗಿ ತಿಳ್ಕೊಂಡಿರಲ್ಲ. ಓಕೆ, ಡಿಫ್ರೆನ್ಸಿಯೇಷನ್ ಗೊತ್ತಿರುತ್ತೆ, ಬಟ್ ಟ್ರಿಗ್ನೋಮೆಟ್ರಿಯಿಂದ ಕನ್ಫ್ಯೂಸ್ ಆಗಿ ಈ ಪ್ರಾಬ್ಲಮ್ನೇ ಬಿಡ್ತಾರೆ. ಬಟ್ ಟ್ರಸ್ಟ್ ಮೀ, ಇಲ್ಲಿ ಎಲ್ಲೂ ಮಾರ್ಕ್ಸ್ನ ಡಿಡಕ್ಟ್ ಮಾಡೋಕ್ಕಾಗಲ್ಲ ಕಂಡ್ರು. ಓಕೆ, ಲೈಕ್ ಇಫ್ ಯು ರೈಟ್ ದ ಸ್ಟೆಪ್ಸ್ ಪ್ರಾಪರ್ಲಿ, ದಟ್ಸ್ ವೈ ಜಸ್ಟ್ ಫೋಕಸ್ ಆನ್ ದಟ್ ಬೇಸಿಕ್ಸ್ ಫಾರ್ಮುಲಾಸ್. ಓಕೆ, ಸೊ ನೆಕ್ಸ್ಟ್ 1 by ಕಾಸ್ ಅಂದರೆ ಗೊತ್ತು, ಇಟ್ಸ್ ದ ರೆಸಿಪ್ರೋಕಲ್ ಆಫ್ ಸೀಕೆಂಟ್. ಸೊ ಇಟ್ ಇಸ್ ಸೀಕೆಂಟ್ ಇನ್ವರ್ಸ್ ಆಫ್ ಸೀಕೆಂಟ್ 2 theta. Now you would have understood why I have taken x is equal to cos theta. So finally secant inverse into secant bantu. This is the reason why I took x is equal to cos theta. And one more reason is 2 cos theta minus 1 antandre it is cos 2 theta. And reciprocal of cos 2 theta is secant 2 theta. ಇದೆಲ್ಲ ನನಗೆ ಪ್ರೀ ರಿಕ್ವೈರ್ಡ್ ಫಾರ್ಮುಲಾಸ್ ನನಗೆ ಗೊತ್ತಿದ್ದರಿಂದಾಗಿ ಸೊ ಐ ವಾಸ್ ಏಬಲ್ ಟು ಡೂ ದಿಸ್ ಆಯ್ತಾ. ಇನ್ ಕೇಸ್ ಇಫ್ ಯು ಸ್ಟ್ರಗ್ಲಿಂಗ್ ಮಕ್ಕಳೇ, ಇದೇ ಕನೆಕ್ಷನ್ಸ್, ಬಿಕಾಸ್ ಯು ಆರ್ ನಾಟ್ ಫೆಮಿಲಿಯರ್ ವಿತ್ ದ ಫಾರ್ಮುಲಾಸ್. Before learning anything, please focus on the formulas, aita. So trust me, after that, you will not find it math difficult control. So secant inverse and secant gets cancels out. So y is equal to 2 theta. Theta andre it is cos inverse x. So y is equal to 2 cos inverse x. So dy by dx. So dy by dx is equal to, idu bandu minus 2 divided by root of 1 minus x square. Okay, minus 2 divided by root of 1 minus x square. So this is the final differentiation. That's it control. So I hope idella nanu explain madidine. I think question number 15. Yeah, so have covered almost all everything in this exercise. Idu clear agi artha agide anta ankonidini. So yavaglu aste mathematics na kaliyuvaga, so right from 1 to 100, like there are so many things in mathematics matle. Okay, ಇವಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡುವಾಗ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಿಮಗೆ ಗೊತ್ತಿರಬೇಕು, ಆ್ಯಂಡ್ ಲಿಟಲ್ ಬಿಟ್ ಆಫ್ ಟ್ರಿಗ್ನೋಮೆಟ್ರಿಕ್ ಕಂಟೆಂಟ್ ಕೂಡ ಗೊತ್ತಿರಬೇಕು. ಓಕೆ, these two are prerequisite to learn these concepts. So as I tell you every time, don't just study for examinations matlai. Okay, so at any cost your teachers will make you to score well. Finally you should retain this formulas content for a longer time, right? So at least for that, learn in depth so that easily you can score and easily you can retain this topic and easily you can convey this topic to somebody. Yes, I'll see you in the next video. Thank you, Makla.